ನಮಸ್ಕಾರ ಸುದ್ದಿ ಸಮಯಕ್ಕೆ ಸ್ವಾಗತ. ಇದು ಲೋಕಲ್ ಎಕ್ಸ್‌ಪ್ರೆಸ್. ನಾನು ಸುಷ್ಮಿತಾ. ಮುಖ್ಯಾಂಶಗಳು. ಪುಲ್ವಾಮಾ ದಾಳಿ ಘಟನೆಯಿಂದ ಚಿಕಿತ್ಸೆ ಪಡೆದು ಸ್ವಗ್ರಾಮಕ್ಕೆ ತೆರಳಿದ ವೀರ ಸೈನಿಕ ಮನೋಹರ್ ರಾಠೋಡ್ ಎಂದ ಘಟನೆ ಮರುಕಳಿಸದಂತೆ ಸರ್ಕಾರ ಕ್ರಮ ವಹಿಸುವುದಾಗಿ ವೀರ ಸೈನಿಕನಿಂದ ಮನವಿ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಮತ್ತು ನ್ಯಾಸ್ ವತಿಯಿಂದ 22ನೇ ಆರ್ವಿ ಬಿಡ ಪ್ರತಿಭಾ ಪುರಸ್ಕಾರ ಪ್ರದಾನ ಮತ್ತು ಪಿಎಚ್ಡಿ ಪದವಿ ಪುರಸ್ಕೃತರಿಗೆ ಸನ್ಮಾನ ಸಮಾರಂಭ. ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಾರ್ವಜನಿಕರು, ರಾಜಕೀಯ ಪಕ್ಷಗಳ ಮತ್ತು ಮಾಧ್ಯಮಗಳ ಸಹಕಾರ ಅಗತ್ಯ. ಜಿಲ್ಲಾಧಿಕಾರಿ ಡಾಕ್ಟರ್ ಎಚ್.ಆರ್. ಮಹದೇವ್ ಅವರಿಂದ ಸುದ್ದಿಗೋಷ್ಠಿ. ಕನ್ನಡ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾಗಿ ನೇಮಕಗೊಂಡ ಪ್ರೊಫೆಸರ್ ಸರ್ ಜಿ ರಮೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳ ಸ್ನೇಹಕೂಟ. ಗಾಂಧಿಗಂಜ್ ರೈತ ಭವನದಲ್ಲಿ ಕಾರಂಜ ಸಂತ್ರಸ್ತರ ರೈತರ ಕುರಿತ ಕವಿಗೋಷ್ಠಿ. ನಗರದ ಸೀರಾ ಫಂಕ್ಷನ್ ಹಾಲ್ನಲ್ಲಿ ಭಾರತೀಯ ಎಜುಕೇಷನ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ವಾರ್ತೆಯ ವಿವರಗಳು. ಫೆಬ್ರವರಿ 14ರಂದು ಪುಲ್ವಾಮಾ ದಾಳಿಯಲ್ಲಿ ಹುತಾತ್ಮರಾದ 44 ವೀರ ಯೋಧರ ವಾಹನ ಹಿಂದಿದ್ದ ಎರಡನೇ ವಾಹನದಲ್ಲಿ 11 ಜನ ವೀರ ಯೋಧರಿದ್ದು, ಅದರಲ್ಲಿ 3 ಜನ ವೀರ ಯೋಧರು ತೀವ್ರ ಗಾಯಗೊಂಡಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆಯುತ್ತಿದ್ದರು. ಆ ವೀರ ಯೋಧರಲ್ಲಿ ಒಬ್ಬ ವೀರ ಸೈನಿಕನು ಜಿಲ್ಲೆಯ ಭಾಲ್ಕಿ ತಾಲೂಕಿನ ಸೇವಾಲಾಲ್ ತಾಂಡದ ಮನೋಹರ್ ರಾಠೋಡ್ ಆಗಿದ್ದು, ತಮ್ಮ ಸ್ವಗ್ರಾಮಕ್ಕೆ ಘಟನೆ ನಂತರ ಚಿಕಿತ್ಸೆಯನ್ನ ಪಡೆದುಕೊಂಡು ತೆರಳಿದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಮಸೇನಾ ಅಧ್ಯಕ್ಷರಾದ ವೀರಶೆಟ್ಟಿ ಖ್ಯಾಮ ಅವರು ವೀರ ಸೈನಿಕರಿಗೆ ಭೇಟಿಯನ್ನ ಮಾಡಿ ಸತ್ಕರಿಸಿ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಜಮ್ಮು ಕಾಶ್ಮೀರದ ಪುಲ್ವಾಮಾ ಬಳಿ ಉಗ್ರರು ಮಾಡಿದ ದಾಳಿಯಲ್ಲಿ ಹಿಂಬದಿಯ ಬಸ್ನಲ್ಲಿ ಸಾವನ್ನೇ ಗೆದ್ದು ಬಂದ ವೀರ ಯೋಧನು ಚಿಕಿತ್ಸೆಯನ್ನ ಪಡೆದುಕೊಂಡು ನಂತರ ತಮ್ಮ ಸ್ವಗ್ರಾಮಕ್ಕೆ ತೆರಳಿದ್ದು, ಈ ಕುರಿತಾಗಿ ಸುದ್ದಿ ಸಮಿತಿಯೊಂದಿಗೆ ವೀರ ಸೈನಿಕನು ಮಾತನಾಡಿದನು. ಪುಲ್ವಾಮಾದಲ್ಲಿ ಉಗ್ರರ ದಾಳಿಯಿಂದ ಬಸ್ನಲ್ಲಿ ಇದ್ದ 44 ವೀರ ಸೈನಿಕರು ಹುತಾತ್ಮರಾದರು. ಅದೇ ಬಸ್ಸಿನ ಹಿಂದುಗಡೆ ಬಸ್ಸಿನಲ್ಲಿ 8 ಜನ ಸೈನಿಕರಿದ್ದು, ಅದರಲ್ಲಿ ನಾನು ಕೂಡ ಒಬ್ಬನಿದ್ದೆ. ಘಟನೆಯಲ್ಲಿ ಹಲವಾರು ಸೈನಿಕರು ಪ್ರಾಣ ಹೋಗಿದ್ದು, ಇಂತಹ ಘಟನೆ ಮರುಕಳಿಸದಂತೆ ಸರ್ಕಾರ ಕ್ರಮ ಜರುಗಿಸಬೇಕು ಎಂದು ಮನವಿಯನ್ನು ಮಾಡಿದರು. ಈ ಸಂದರ್ಭದಲ್ಲಿ ರಾಮಸೇನಾ ಅಧ್ಯಕ್ಷರಾದ ವೀರಶೆಟ್ಟಿ ಖ್ಯಾಮ, ವೀರ ಸೈನಿಕ ಮನೋಹರ್ ರಾಠೋಡ್ ಅವರ ಕುಟುಂಬಸ್ಥರು ಸೇರಿದಂತೆ ಬಂಧು ಮಿತ್ರರು ಉಪಸ್ಥಿತರಿದ್ದರು. ಲಾಸ್ಟಲ್ಲಿ ಕನಿಷ್ಠ ಆ ಬಸ್ಸಲ್ಲಿ 76 ಬಟಾಲಿಯನ್ CRPF ಬಸ್ ಇತ್ತು. ಅದರ ಒಳಗೆ 44 ಸೈನಿಕರು ಕುಂತಿದ್ರು. ಆ ಸೈನಿಕರು ಯಾರು ಒಂದು ಸೈನಿಕನೂ ಉಳಿದಿಲ್ಲ, ಹಾಗೆ ಎಲ್ಲ ಡೆತ್ ಆಗಿಬಿಟ್ರು. ಅದೇ ಘಟನಾ ಐಡಿಯಲ್ಲಿ ಮತ್ತು ಅದೇ ಬಸ್ಸಲ್ಲಿ ಹಿಂದ್ಗಡೆ ನಾನು ಇದ್ದಿತ್ತು. ನನ್ನ ಬಸ್ಸಲ್ಲಿ ಏನಾದರೂ 7-8 ಜನರಿಗೆ ಗಾಯಗೊಂಡಿದ್ದೆವು. ಬಟ್ ಅದರೊಳಗೆ ಹಾಸ್ಪಿಟಲಲ್ಲಿ 3 ಜನರು ತಿರ್ಕೊಂಡ್ಬಿಟ್ರು. ಮಿಕ್ಕಿದೆಲ್ಲ ಗಾಯಗಳಿಲ್ಲ, ಸುರಕ್ಷಿತ ಇದ್ದರು. ಮತ್ತು ಈ ಘಟನಾ ಸರ ಇನ್ನೊಂದು ಆಗಬಾರ್ದು ಅಂಥೇಳಿ ನಾನು ಆ ಸರ್ಕಾರಿಗೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಬಟ್ ಇಂಥ ಘಟನೆ ಆದರೂ ಕೂಡ ಆಗಬಾರ್ದು. ಮತ್ತು ಈ ಸರ್ಕಾರವರಿಗೆ ಹೇಳೋದು ಒಂದು ಮಾತಂತಂದರೆ, ಇಂಥ ಉಗ್ರವಾದಿಗಳಿಗೆ ಒಂದು ಬೂಡ ಸಮೇತ ಕಿತ್ತಾಗಿ ಬೀಸಾಗಬೇಕು ಅಂತ ಹೇಳಿ ನಾನು ಸರ್ಕಾರಿಗೆ ಬೇಡಿಕೊಳ್ಳುತ್ತೇನೆ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಮತ್ತು ನ್ಯಾಸ್ ಆರ್ವಿ ಬಿಡಪ್ ಶಿಷ್ಯ ವೇತನ ಪುರಸ್ಕಾರ ಸಮಿತಿ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ 22ನೇ ಆರ್ವಿಬಿ ಬಿಡಪ್ ಪ್ರತಿಭಾ ಪುರಸ್ಕಾರ ಪ್ರದಾನ ಮತ್ತು ಪಿಎಚ್ಡಿ ಪದವಿ ಪುರಸ್ಕೃತರಿಗೆ ಸನ್ಮಾನ ಸಮಾರಂಭವನ್ನು ಕರ್ನಾಟಕ ಕಾಲೇಜಿನ ಆಡಿಯೋ ವಿಜನ್ ಹಾಲ್ನಲ್ಲಿ ಹಮ್ಮಿಕೊಳ್ಳಲಾಯಿತು. ಹಂಪಿ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಪ್ರೊಫೆಸರ್ ಸರ್ ಜಿ ರಮೇಶ್ ಹಾಗೂ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಬೀದರ್ ಅಧ್ಯಕ್ಷರಾದ ಡಾಕ್ಟರ್ ಬಸವರಾಜ ಪಾಟೀಲ್ ಅಷ್ಟೂರ್ ಅವರು ಪುರಸ್ಕಾರ ಪ್ರದಾನವನ್ನು ಮಾಡಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಸರ್ ಜಿ ರಮೇಶ್ ಅವರು ಮಾತನಾಡಿದರು. ವಿದ್ಯಾರ್ಥಿಗಳು ಅಲ್ಪದಿಂದ ಗುರುತಿಸಿಕೊಳ್ಳದೆ ಅನಂತದಿಂದ ಗುಣಿಸಿಕೊಳ್ಳಬೇಕು. ಸಂಕೋಚಿತ ಮನೋಭಾವನೆಗೆ ಒಳಗಾಗದೆ ವಿಶಾಲ ಹೃದಯಿಗಳಾಗಬೇಕು. ಎಲ್ಲಾ ವಿಶ್ವವಿದ್ಯಾಲಯಗಳಲ್ಲಿ ಸರ್ಟಿಫಿಕೇಟ್ ಡಿಪ್ಲೊಮಾ ಕೋರ್ಸ್ಗಳು ಲಭ್ಯವಿದ್ದು, ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಎಂದು ಕಿವಿ ಮಾತನ್ನ ಹೇಳಿದರು.
ನಾನು ಅಲ್ಪ, ನನಗೇನೂ ಸಾಧ್ಯ ಆಗಲ್ಲ, ನಾನೇನು ಮಾಡೋಕ್ಕಾಗಲ್ಲ ಅಂತ ತಿಳ್ಕೊಬೇಡ ಅಲ್ಪವೇ. ನೀನು ಅನಂತದಿಂದ ಗುಣಿಸ್ಕೋ. ಅನಂತದಿಂದ ನಾವು ನಮ್ಮನ್ನು ಅನಂತದಿಂದ ಗುಣಿಸ್ಕೋಬೇಕಂತೆ. ಹಾಗೆ ಅಲ್ಪದಿಂದ ಗುಣಿಸ್ಕೊಡ್ಬೇಡ, ಅನಂತದಿಂದ ನೋಡು. ಅಂದರೆ ಆಶಾವಾದಿತನ ಇರಲಿ. ವಿದ್ಯಾರ್ಥಿಗಳು ಇವತ್ತು ಆಧುನಿಕ ಎಲ್ಲ ವ್ಯವಸ್ಥೆಗಳನ್ನು ಅಂದರೆ ಈಗ ಕ್ಷಣ ಮಾತ್ರದಲ್ಲಿ ನಿಮ್ಮ ಅಂಗೈಯಲ್ಲಿ ಇಡೀ ಜಗತ್ತನ್ನು ನೋಡ್ತಕ್ಕಂಥ ಸಾಧನಗಳು ನಿಮ್ಮ ಕೈಯಲ್ಲಿದೆ. ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸ್ಕೊಳ್ಬೇಕು. ಒಂದು ಅದನ್ನು ಎಷ್ಟು ಉಪಯೋಗಿಸ್ಕೊಳ್ಬೇಕು ಅಷ್ಟನ್ನು ಉಪಯೋಗಿಸ್ಕೊಳ್ತಕ್ಕಂಥ ಕೆಲಸ ಮಾಡಿ. ಇವತ್ತು ನಮಗೆ ಪುಸ್ತಕ ಓದ್ತಕ್ಕಂಥ ಒಂದು ಮನಸ್ಥಿತಿ ನಮ್ಮಿಂದ ದೂರ ಆಗ್ತಿದೆ. ನಾವು ಎಲ್ಲವನ್ನೂ ರೆಡಿಯಾದ ಫುಡ್ ಅಂತ ತಿಂತಕ್ಕಂಥವ್ರಾಗ್ಬಿಟ್ಟಿದ್ದೀವಿ ನಾವು. ಅಂದರೆ ಮನುಷ್ಯ ಸಂಬಂಧಗಳನ್ನು ಬೆಳೆಸ್ತಕ್ಕಂಥ ಮನುಷ್ಯರನ್ನು ಪ್ರೀತಿಸಲಾರದಷ್ಟು ದೂರ ನಾವು ಹೋಗ್ಬಿಟ್ಟಿದ್ದೇವೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ಒಂದೊಂದು ಸ್ವತಃ ತಾನೇ ತನ್ನ ಬೆಳಕಿನಿಂದ ಅಥವಾ ತನ್ನ ವಿದ್ಯೆಯಿಂದ ಬೆಳಗ್ತಕ್ಕಂಥ ಹೊಸ ಜಗತ್ತನ್ನು ನೋಡ್ತಕ್ಕಂಥ ಜನರಿಗೆ ಅಥವಾ ಇಡೀ ಪರಿಸರವನ್ನು ಕಾಪಾಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ಒಂದು ಕ್ರಿಯೇಟಿವ್ ಆಗಿರ್ತಾನೆ ಅವನು ಪ್ರತಿ ಸಾರಿ. ಆದರೆ ನಮ್ಮ ಮೊಬೈಲೆಲ್ಲ ಬಂದು ಏನು ಮಾಡಿದೆ ಅಂತಂದರೆ ನಮ್ಮ ಎಲ್ಲ ಥರದ ಒಂದು ಕ್ರಿಯೇಟಿವ್ ಇದನ್ನು ಹಾಳು ಮಾಡಿದೆ. ಕೇವಲ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಬಸವರಾಜ ಜಿ ಪಾಟೀಲ್ ಅವರು ಮಾತನಾಡಿದರು. ಯುಜಿಸಿ ಅನುದಾನದಡಿಯಲ್ಲಿ ನಮ್ಮ ಕಾಲೇಜಿಗೆ 1,70,00,000 ಅನುದಾನ ಹರಿದು ಬಂದಿದ್ದು, ಇದರಲ್ಲಿ ಸೋಲಾರ್ ವಿದ್ಯುತ್ ಉತ್ಪಾದನಾ ಘಟಕ, ಆಹಾರ ಸಂಸ್ಕರಣಾ ಘಟಕ ಮತ್ತು ಸಮುದಾಯ ಕಾಲೇಜು ಅಭಿವೃದ್ಧಿ ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗುತ್ತಿವೆ. ನಮ್ಮ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಪಠ್ಯೇತರ ಚಟುವಟಿಕೆಗಳು ಮತ್ತು ಸಂಶೋಧನೆಗಳ ಅವಕಾಶ ನೀಡಬೇಕು ಎಂದು ಕುಲಪತಿ ರಮೇಶ್ ಅವರಲ್ಲಿ ಮನವಿಯನ್ನು ಮಾಡಿದರು. ಆರ್ವಿ ಬಿಡಪ್ ಶಿಷ್ಯ ವೇತನ ಪುರಸ್ಕಾರ ಸಮಿತಿ ಸಂಚಾಲಕ ಡಾಕ್ಟರ್ ಜಗನ್ನಾಥ ಹೆಬ್ಬಾಳೆ, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಟ್ರಸ್ಟ್ ಆಡಳಿತ ಮಂಡಳಿ ಸದಸ್ಯರಾದ ಶಿವಶಂಕರ್ ಶೆಟ್ಕರ್, ಸತೀಶ್ ಪಾಟೀಲ್ ಹಾಗೂ ವೀರಭದ್ರಪ್ಪ ಭುಯ್ಯ, ಕರ್ನಾಟಕ ಕಾಲೇಜಿನ ಪ್ರಾಚಾರ್ಯ ಡಾಕ್ಟರ್ ಎಂಎಸ್ ಪಾಟೀಲ್, ಆಡಳಿತಾಧಿಕಾರಿ ಹಾವ್ಗಿರಾವ್ ಸೇರಿದಂತೆ ಇತರರು ವೇದಿಕೆ ಮೇಲೆ ಇದ್ದರು. ಈ ಸಂದರ್ಭದಲ್ಲಿ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ ಪಿಎಚ್ಡಿ ಪದವಿ ಪಡೆದ ಡಾಕ್ಟರ್ ರಾಜಕುಮಾರ್ ಹೆಬ್ಬಾಳೆ, ಡಾಕ್ಟರ್ ಸುನೀತಾ ಕುಡ್ಲಿಕರ್, ಡಾಕ್ಟರ್ ದೀಪಾ ಮಾಣಿಕ್ರಾವ್ ಹಾಗೂ ಡಾಕ್ಟರ್ ಸಾವಿತ್ರಿಬಾಯಿ ಹೆಬ್ಬಾಳೆ ಅವರನ್ನು ಸನ್ಮಾನ ಮಾಡಲಾಯಿತು. ಅಷ್ಟೇ ಅಲ್ಲದೆ ಆರ್ವಿ ಬಿಡಪ್ ಶಿಷ್ಯ ವೇತನ ಪುರಸ್ಕಾರ ಪಡೆದ ಆಕಾಶ್ ರಾಗ, ಕುಮಾರಿ ಪಲ್ಲವಿ ಮನೋಹರ್, ಕುಮಾರಿ ಸುಷ್ಮಾ ಕಾಶಿನಾಥ್, ಕುಮಾರಿ ಭಾಗ್ಯಶ್ರೀ ರಾಜ್ಕುಮಾರ್ ಸೇರಿದಂತೆ ಹಲವು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಫಲಕ ವಿತರಣೆ ಮಾಡಲಾಯಿತು. ಸ್ಥಳೀಯ ಪ್ರಾಧ್ಯಾಪಕರಾದ ಡಾಕ್ಟರ್ ಸೂರ್ಯಕಾ ಬಿರಾದ ನಿರೂಪಿಸಿದರು. ಡಾಕ್ಟರ್ ಮಹಾನಂದ ಮಡಿಕೆ ವಂದಿಸಿದರು. ಕಾಲೇಜಿನ ಪ್ರಾಧ್ಯಾಪಕರು, ಸಿಬ್ಬಂದಿಗರು, ಆರ್ವಿ ಬಿಡಪ್ ಶಿಷ್ಯ ವೇತನ ಪುರಸ್ಕೃತರು, ಪಾಲಕರು ಹಾಗೂ ಕಾಲೇಜಿನ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಾನು ಪ್ರಮಾಣ ಪತ್ರವನ್ನು ಪಡೆದಿರುತ್ತಾರೆ. ಇವರಿಗೆ ಈ ವೇದಿಕೆ ಪರವಾಗಿ ಶುಭಾಶಯವನ್ನು ಕೋರುತ್ತೇನೆ. ಪಡೆದಿದ್ದಕ್ಕಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಾಗೆ ಇವರು 2,000 ರೂಪಾಯಿ ಕ್ಯಾಶ್ ಅಡಿಯಲ್ಲಿ ನಮಗೆ ಸಿಕ್ಕಿದ್ರೆ ಒಳ್ಳೇದಾಗ್ತದೆ ಅಂತ ಹೇಳಿ ಇನ್ನೊಂದ್ಸಲ PhD ಪದವಿ ಪಡೆದವರಿಗೂ ಹಾಗೂ ಈ ಆರ್ವಿ ಬಿಡಪ್ಪನವರ ಪ್ರಶಸ್ತಿ ಪಡೆದವರಿಗೂ ಅಭಿನಂದನೆ ಸಲ್ಲಿಸಿ ನಾನು ಡಾಕ್ಟರ್ ಮಹಾನಂದ ಮಡಿಕೆ ಮೇಡಮ್ ಅವರು ನಡೆಸಿಕೊಡ್ಬೇಕು. ಇದರಲ್ಲಿದ್ದಾಗ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ 10 ಕೋಟಿ ರೂಪಾಯಿ ಅನುದಾನ ಕೊಡುತ್ತೆ. ಅದು ಕೊಡ್ತು ಅಂದ್ರೆ ಕರ್ನಾಟಕ ರಾಜ್ಯದ ಗ್ರಾಮ ಚೈತ್ಯ ಕೋಶವನ್ನ ಹೊರತಂದಿದೆ. 8 ವರ್ಷಗಳು ಕಾಲ ಆದರೂ ಕೂಡ ಅವರು ಈ ಸಂಸ್ಥೆಯೊಳಗಿರ್ತಾರೆ. ಮತ್ತು ನಮ್ಮ ವಿದ್ಯಾರ್ಥಿ ಮಿತ್ರರ ಹೃದಯ ಅವತ್ತು ಕೂಡ ಒಂದು ಪ್ರತಿಭಾತ್ಮಕ ಅಪೇಕ್ಷೆ ಇಲ್ಲದೆ ಒಂದು ಸರ್ವಿಸ್ ಮಾಡ್ತಾರಲ್ಲ, ಅವರ ಮನಸ್ಸು ಬಹಳ ದೊಡ್ಡದು. ಮತ್ತೆ ನೋಡಿ ಅವರ ಪೂರ್ವ ಸೂರಿಗಳನ್ನೆಲ್ಲ ಯೋಚನೆ ಮಾಡ್ತಾ ನಾನು ಅವರ ಬಗ್ಗೆ ಇಷ್ಟೇ ಹೇಳ್ತೀನಿ. ಈ ನಮ್ಮ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷರು ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ಶಿಕ್ಷಣ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. ತಮಗೆಲ್ಲ ಹಿರಿಯರಿಗೆ ಗೊತ್ತಿರಬಹುದು, ಬ್ರಿಟಿಷರ ರಾಜಕೀಯದಲ್ಲಿ ಈ ನಮ್ಮ ಭಾಗ ನಿಜಾಮರ ಆಳ್ವಿಕೆಯಲ್ಲಿತ್ತು. ಅಂತ ಒಂದು ಸಂದರ್ಭದಲ್ಲಿ ಯಾವ ರೀತಿಯಿಂದ ಶಿಕ್ಷಣ ಸಂಸ್ಥೆಯನ್ನು ಹುಟ್ಟಿ ಹಾಕಿದರು, ಎಷ್ಟು ಒತ್ತಡ ಇತ್ತು, ಯಾವ ರೀತಿಯಿಂದ ಹೊರಗಡೆ ಉರ್ದು ಬೋರ್ಡನ್ನು ಬರೆದು ಮಕ್ಕಳಿಗೆ ಕನ್ನಡವನ್ನು ಕಲಿಸ್ತಾ ಇತ್ತು. ಅಂದಿನ ಕಾಲದಿಂದ ಈ ಒಂದು ನಮ್ಮ ಸಂಸ್ಥೆ ಕನ್ನಡಕ್ಕೆ ಒತ್ತು ಕೊಟ್ಟಿದೆ, ಕನ್ನಡದೇ ನಮ್ಮ ಬದುಕು ಎಂದು ಭಾವಿಸಿದೆ ಅಂತ ಹೇಳಿ ಈ ಒಂದು ವೇದಿಕೆಯ ಮುಖಾಂತರ ನಮ್ಮ ಕಾಲೇಜ್ಗೆ
1,70,00,000 ಅನುದಾನ ಕೊಟ್ಟಿದ್ದಾರೆ. ಆ ಅನುದಾನದಲ್ಲಿ ರಿನ್ಯೂವಬಲ್ ಎನರ್ಜಿ, ಸೋಲಾರ್, ತಮಗೆಲ್ಲ ಗೊತ್ತಿದೆ ವಿದ್ಯುತ್ ಶಕ್ತಿಯಿಂದ ಎಷ್ಟು ಒತ್ತಡ ಇದೆ. ಮುಂಚೆ ವಿದ್ಯುತ್ ಶಕ್ತಿ ಅಂದರೆ ಬರೀ ನೀರಿನಿಂದ ಉತ್ಪನ್ನ ಆಗ್ತಿತ್ತು, ಆ ಕಾಲ ಹೋಗಿದೆ, ಯಾವುದೋ ನದಿ ಹರಿತಾ ಇಲ್ಲ. ಈ ಬಹಳಷ್ಟು ಜನ ನಮ್ದೇನೋ ಸೂಪ ಇತ್ತು, ತುಂಗಭದ್ರಾ ಇತ್ತು, ಅಲ್ಮಟ್ಟಿ ಇತ್ತು, ಎಲ್ಲೂ ಕೂಡ ನೀರಿಲ್ಲ. ಅದರ ಸಲುವಾಗಿ ನಾವು ವಿ ಆರ್ ಫೋರ್ಸ್ ಟು ಶಿಫ್ಟ್ ಇಟ್ ಟು ಸೋಲಾರ್ ಎನರ್ಜಿ. ಸೋಲಾರ್ ಮಾಡಿದ್ರೆ ನಮ್ಮ ಜಸ್ಕಾಮ್ದವ್ರು ಕೂಡ ನಮಗೇನೋ ಸಬ್ಸಿಡಿ ಕೊಡ್ತಾ ಇದ್ದಾರೆ. ಅದು ರಿನ್ಯೂವಬಲ್ ಎನರ್ಜಿ ನಾವು 3 ವರ್ಷ ಕೋರ್ಸ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಗುಲ್ಬರ್ಗಾ ವಿಶ್ವವಿದ್ಯಾಲಯದವ್ರು ಬೋರ್ಡ್ ಆಫ್ ಸ್ಟಡೀಸ್ನಲ್ಲಿ ತಗೊಂಡು ಅವ್ರ ಸಿಲೆಬಸ್ ಕೂಡ ಹಾಕೊಡ್ತಾ ಇದ್ದಾರೆ. ಇನ್ನೊಂದು ಫುಡ್ ಪ್ರೊಸೆಸಿಂಗ್ ಕೂಡ ನಮ್ಗೆ ಅನುಮತಿ ಸಿಕ್ಕಿದೆ. ಒಂದು ಕಾಲೇಜ್ ಆಫ್ ಕಮ್ಯುನಿಟಿ. ಈ 3 ಕ್ಷೇತ್ರದಲ್ಲಿ ನಮ್ಗೆ UGC ಹಣ ಕೂಡ ಸಿಕ್ಕಿದೆ. ಪ್ರಾರಂಭ ಮಾಡ್ತಾ ಇದ್ದೀವಿ. ಅಲ್ಲಿ ಆದಂಥ ವಿದ್ಯಾರ್ಥಿಗಳು ಕೂಡ UGC ಅಡಿಯಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು, ಒಂದೊಂದು ಮಕ್ಕಳಿಗೆ ಇಷ್ಟು ಅಂತ ಹೇಳಿ ಬಂದಿದೆ. ಕಲ್ಸಂತವ್ರಿಗೆ ಕೂಡ ನೀವು ನಿಮ್ಮದೇ ಆದಂಥ ಶಿಕ್ಷಕರಿಗೆ ನೇಮಕ ಮಾಡ್ಕೊಳ್ಳಿ ಅಥವಾ ಹೊರಗಿನವ್ರಿಗೆ ನೇಮಕ ಮಾಡಿ ಪ್ರತಿ ಕ್ಲಾಸಿಗೆ 600 ರೂಪಾಯಿ ಕೊಡ್ಬೇಕಂತೇಳಿ ನಮಗೊಂದು ಗೈಡ್ಲೈನ್ಸ್ ಹಾಕ್ಕೊಟ್ಟಿದೆ. ಅದೇ ರೀತಿಯಿಂದ ಈ ಒಂದು ಬೆನಿಫಿಟು ಎಲ್ಲ ಮಕ್ಕಳು ತಗೊಳ್ಬೇಕು ಅಂತ ನಾನು ಆಸೆ. ಲೋಕಸಭೆ ಚುನಾವಣೆಯ ಹಿನ್ನೆಲೆಯಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ಮಾತನಾಡಿದರು. ಪಾರದರ್ಶಕ ನ್ಯಾಯಸಮ್ಮತವಾಗಿ ಚುನಾವಣೆ ನಡೆಸಲು ಸಾರ್ವಜನಿಕರು, ರಾಜಕೀಯ ಪಕ್ಷಗಳ ಹಾಗೂ ಮಾಧ್ಯಮಗಳ ಸಹಕಾರ ಅಗತ್ಯವಾಗಿದೆ. ಕಳೆದ ಲೋಕಸಭೆ ಚುನಾವಣೆಯಂತೆ ಈ ಬಾರಿಯ ಚುನಾವಣೆಯಲ್ಲೂ ಕೂಡ ಸಖಿ ಹೆಸರಿನ ಪಿಂಕ್ 30 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗಿದೆ ಹಾಗೂ ಮಾಧ್ಯಮಗಳ ಮೇಲೆ ನಿಗಾ ಇಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು. ನಡೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ HR ಮಹಾದೇವ್ ಅವರು ಮಾತನಾಡಿದರು. ಮಹಿಳಾ ಸಿಬ್ಬಂದಿ ಕಾರ್ಯನಿರ್ವಹಿಸುವ ಸಖಿ ಹೆಸರಿನ 30 ಮತಗಟ್ಟೆಗಳನ್ನು ಸ್ಥಾಪನೆ ಮಾಡಲಾಗುವುದು. ಬುರ್ಕಾ ಧರಿಸಿ ಮತಗಟ್ಟೆಗೆ ಬರುವ ಮಹಿಳಾ ಮತದಾರರ ಗುರುತು ಪತ್ತೆಗೆ ಮಹಿಳಾ ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗುವುದು. ಚುನಾವಣಾ ಆಯೋಗದ ನಿರ್ದೇಶನದ ಮೇರೆಗೆ ಮಾಧ್ಯಮ ಪ್ರಮಾಣೀಕರಣ ಮತ್ತು ಕಣ್ಗಾವಲು ಸಮಿತಿಯು ಮುದ್ರಣ, ವಿದ್ಯುನ್ಮಾನ, ಸಾಮಾಜಿಕ ಜಾಲತಾಣ, ರೇಡಿಯೋ, SMS ಮೇಲೆ ಚುನಾವಣಾ ನೀತಿ ಸಂಹಿತೆ ಮುಕ್ತಾಯವಾಗುವವರೆಗೂ ನಿಗಾ ಇಡಲಾಗಿದೆ. ಜಿಲ್ಲಾ ಕೇಂದ್ರದಲ್ಲಿ 6 ತಂಡಗಳು ಕಾರ್ಯನಿರ್ವಹಿಸಲಿವೆ. ಅಭ್ಯರ್ಥಿ ಪರ ವೈಯಕ್ತಿಕವಾಗಿ ನಡೆಸಲಾಗುವ ಪ್ರಚಾರದ ಮೇಲೂ ಕೂಡ ಚುನಾವಣಾ ಆಯೋಗ ಕಣ್ಣಿರಿಸಲಿದೆ. ಸಾಮಾಜಿಕ ಜಾಲತಾಣಗಳಾದ ವಾಟ್ಸ್ಆಪ್, ಟ್ವಿಟರ್, ಫೇಸ್ಬುಕ್, ಶೇರ್ ಚಾಟ್ ಮೇಲೂ ನಿಗಾ ಇರಿಸಲಾಗಿದೆ. ಚುನಾವಣಾ ನೀತಿ ಸಂಹಿತೆಗೆ ವಿರುದ್ಧವಾಗಿರುವ ಸುದ್ದಿಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗುವುದು. ಜಿಲ್ಲಾ ಪಂಚಾಯತ್ ಸಿಇಒ ನೇತೃತ್ವದ ಪರಿಶೀಲನಾ ತಂಡ ಈ ದಿಸೆಯಲ್ಲಿ ಕಾರ್ಯನಿರ್ವಹಿಸಲಿದೆ ಎಂದು ತಿಳಿಸಿದರು. ಈ ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಟಿ ಶ್ರೀಧರ್, ಅಪರ ಜಿಲ್ಲಾಧಿಕಾರಿಗಳಾದ ರುದ್ರೇಶ್ ಕಾಳಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಚುನಾವಣಾ ಆಯೋಗದ ಆಶಯ ಏನಿದೆ ಅದನ್ನು ನಿಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. Candidates are required to furnish details of his or her social media account at the time of filing of nominations. ಇದು ಕ್ಯಾಂಡಿಡೇಟ್ಸ್ಗೆ. Since social media is also electronic media by definition, all political advertisement on social media will also require pre-certification from media certification and monitoring committees. Candidates and political parties shall include all expenditure on campaigning, including expenditure on advertisement on social media in their election expenditure account. This, among other things, shall include payments made to internet companies and websites for carrying advertisements, and also campaign-related operational expenditure on making creative development of content, salaries and wages paid to the team of workers employed to maintain their social media account. And lastly, all the provisions of Model Code of Conduct shall also apply to the content being posted on social media by candidates and political parties. ಮಾನಿಟರಿಂಗ್ ಆಫ್ ಎಲೆಕ್ಟ್ರಾನಿಕ್ ಆ್ಯಂಡ್ ಸೋಷಿಯಲ್ ಮೀಡಿಯಾ ಬಗ್ಗೆ ಚುನಾವಣಾ ಆಯೋಗ ಹೇಳೋದನ್ನು ಓದಲಿಕ್ಕೆ ನಾನು ಇಷ್ಟಪಡ್ತೀನಿ. ನಿಮಗೆ ಪಿಂಕ್ ಮತಗಟ್ಟೆಗಳನ್ನು ಈ ಬಾರಿ ಸಖಿ ಮತಗಟ್ಟೆಗಳು ಅಂತೇಳಿ ಕರಿತಿದ್ದೇವೆ. ಅವು ಸುಮಾರು 30 ಮತಗಟ್ಟೆಗಳು ನಮ್ಮಲ್ಲಿ ಈ ಬಾರಿ ಇರ್ತವೆ. ಅವು ಎಲ್ಲ ಮಹಿಳೆಯರಿಂದಲೇ ಕೂಡಿದ ಮಹಿಳೆಯರದೇ ಮತದಾನ ಕೇಂದ್ರಗಳು. ಏನಂದ್ರಿ? ಪರ್ದಾ ನಶೀನ್ ಎಲ್ಲೆಲ್ಲಿ ಕಂಡು ಬರ್ತಾರೆ ಅವರಿಗೆ ಮಹಿಳಾ ಅಧಿಕಾರಿಗಳು ಇರ್ತಾರೆ ಅಲ್ಲಿ. ಒಂದು. ಎರಡನೇದು, ನಾವು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಏನು ವಿಶೇಷಾಂಗರು ಏನಿದ್ದಾರೆ ವಿಕಲಚೇತನರು ಅವ್ರಿಗಂತಲೇ ಒಂದು ಎಕ್ಸ್ಕ್ಲೂಸಿವ್ ಮತದಾನ ಕೇಂದ್ರವನ್ನು ಕೂಡ ಮಾಡ್ತಿದ್ದೀವಿ. ಪೇಯ್ಡ್ ನ್ಯೂಸ್ ಅಂತ ಕಂಡು ಬಂದರೆ ಇಮಿಡಿಯೇಟಾಗಿ ಆ್ಯಕ್ಷನ್ ತೊಗೊಳ್ತೀವಿ. ನಾವು ಕಠಿಣವಾಗಿ ಮಾನಿಟರ್ ಮಾಡ್ತಾ ಇರ್ತೇವೆ. 6 ಟಿವಿಗಳು ಮತ್ತು 3 ತಂಡಗಳು 24 ಗಂಟೆ ಎಲ್ಲ ಚಾನಲ್ನಲ್ಲಿ ಏನು ನಡೀತಾ ಇದೆ ಅನ್ನೋದನ್ನು ಗಮನಿಸ್ತಾರೆ. ಮಾಧ್ಯಮದಲ್ಲಿ ಏನು ಬರ್ತಾ ಇದೆ ಅಂತ ನೋಡ್ತಾರೆ. ಆ ಮಾನಿಟರ್ ಮಾಡೋದ್ರಲ್ಲಿ ಯಾವುದಾದ್ರೂ ಪೇಯ್ಡ್ ನ್ಯೂಸ್ ಅಂತ ಕಂಡು ಬಂದರೆ ಸಂಬಂಧಪಟ್ಟವರಿಗೆ ನೋಟಿಸ್ ಕೊಟ್ಟು ಕ್ರಮ ತೊಗೊಳ್ತೀವಿ. ಮೊದಲು FIR ಮಾಡಿ ಆಮೇಲೆ ಕ್ರಮ ತೊಗೊಳ್ತೀವಿ.
ಈ ಬಾರಿ ಒಂದು ವಿಶೇಷ ಏನು, ತಾವು ಎಲ್ಲ ಲೋಕಸಭಾ ಚುನಾವಣೆಗೆ ನಿಲ್ಲುವಂತಹ ಕ್ಯಾಂಡಿಡೇಟ್ಗಳಿಗೆ ತಿಳಿಸಬೇಕಾದ್ದು ನಿಮ್ಮ ಮೂಲಕ ಅಂತಂದರೆ, ಅವರು ಸಲ್ಲಿಸಬೇಕಾದಂತಹ 26 ನಮೂನೆಯ ಅಫಿಡವಿಟ್ ಏನಿದೆ ಅದು ಸ್ವಲ್ಪ ಮಾರ್ಪಾಡಾಗಿದೆ. ಆ ಮಾರ್ಪಾಡು ಆಗಿರುವಂತಹ ಅಫಿಡವಿಟನ್ನು ಅವರು ತಮ್ಮ ನಾಮಿನೇಷನ್ ಪೇಪರ್ ಜೊತೆಯಲ್ಲಿ ಕೊಡಬೇಕು ಅನ್ನೋದನ್ನು ನೀವು ಅವ್ರ ಗಮನಕ್ಕೆ ತರಬೇಕು. ಇದು ಅವರಿಗೆ ವೆಬ್ಸೈಟ್ನಲ್ಲಿ ಕೂಡ ಲಭ್ಯ ಇದೆ, ಏನು ಎಲೆಕ್ಷನ್ ಕಮಿಷನ್ ವೆಬ್ಸೈಟ್ನಲ್ಲಿ ಲಭ್ಯ ಇದೆ, ಅದನ್ನು ಎಲ್ಲರೂ ನೋಡ್ಕೊಳ್ಬೋದಾಗಿದೆ. ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಹೊಸ IT ವಿಧಾನಗಳು ಈ ರೀತಿ ಇವೆ. ಒಂದು, ವೋಟರ್ ಸಹಾಯವಾಣಿ. 1950 ಇಡೀ ದೇಶಕ್ಕೆ ಒಂದೇ ಸಹಾಯವಾಣಿ ಇದೆ. ಇದರ ಮೂಲಕ ಮತದಾರರು ಕಂಪ್ಲೇಂಟ್ಗಳನ್ನು ಕೂಡ ಮಾಡಬಹುದು ಅಥವಾ ಮಾಹಿತಿಯನ್ನು ಕೂಡ ಪಡ್ಕೊಳ್ಬಹುದು ತಮ್ಮ ಮತದಾನಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ. ಇನ್ನು ಸುವಿಧಾ, ಏಕಗವಾಕ್ಷಿ ಅನುಮತಿ ನೀಡುವ ವ್ಯವಸ್ಥೆ. ಯಾವುದೇ ಪಾರ್ಟಿ, ಯಾವುದೇ ಅಭ್ಯರ್ಥಿಯ ಏಜೆಂಟ್ ನಮ್ಮಲ್ಲಿ ಬಂದೇನೆ ಅಪ್ಲಿಕೇಶನ್ ಹಾಕಬೇಕಂತೇನಿಲ್ಲ. ಅವರು ನೇರವಾಗಿ ಆನ್ಲೈನ್ನಲ್ಲಿ ಸುವಿಧಾನಲ್ಲಿ ಹಾಕಿದ್ರೆ ನಾವು ಪರ್ಮಿಷನ್ಗಳನ್ನು ಕೊಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಈ ಬಾರಿಯ ಮತ್ತೊಂದು ವಿಶೇಷ ಆಕರ್ಷಣೆ ಏನಂತಂದರೆ, MCC ಜಾರಿ ಬಂದ ನಂತರ ಸಿ-ವಿಜಿಲ್ ಆ್ಯಪ್, ಸಿ-ವಿಜಿಲ್ ಅಂದರೆ ಸಿಟಿಸನ್ ವಿಜಿಲೆನ್ಸ್ ಅಪ್ಲಿಕೇಶನ್. ಇದು ಯಾರೇ ಬೇಕಾದರೂ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ನ ಯಾರು ವಯೋಲೇಟ್ ಮಾಡ್ತಾರೆ ಅದನ್ನು ಅಲ್ಲೇ ಚಿತ್ರೀಕರಣ ಮಾಡಿ ನಮಗೆ ಕಳಿಸಿದ್ರೆ ಅರ್ಧ ಗಂಟೆ ಒಳಗಡೆ ನಮ್ಮ ಅಧಿಕಾರಿಗಳು ಅಲ್ಲಿರುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಈ ಬಾರಿ ಮಾಡಿದ್ದೇವೆ. ಇದು ಸಿ-ವಿಜಿಲ್ ಅಪ್ಲಿಕೇಶನನ್ನು ಎಲ್ಲರೂ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅದು ಪ್ಲೇಸ್ಟೋರ್ನಲ್ಲಿ ಲಭ್ಯ ಇದೆ. ಯಾರು ಬೇಕಾದರೂ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ಕ್ಲಿಪ್ಗಳನ್ನು ಕಳಿಸ್ಬೋದು. ಅದು ವೈಲೇಷನ್ ಆಗಿದ್ದರೆ ನಮಗೆ ಅದು ಒಂದು ಸೂಕ್ತ ವ್ಯವಸ್ಥೆ ಏನಿದೆ ಅದರಲ್ಲಿ ಅಂದರೆ ಅದರ ಲೊಕೇಶನ್ ಸಮೇತ ಬರುತ್ತೆ ನಮಗೆ. ಆ ಲೊಕೇಶನ್ಗೆ ನಾವು ಹತ್ತಿರದಲ್ಲಿರೋ ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನು ಇಮಿಡಿಯೇಟಾಗಿ ಕಳಿಸ್ಕೊಡ್ತೇವೆ. ಇದೀಗ ಸುದ್ದಿ ಸಮಯದಲ್ಲಿ ಚಿಕ್ಕದೊಂದು ಬ್ರೇಕ್. ಮಲಬಾರ್ ಗೋಲ್ಡನ್ ಡೈಮಂಡ್ಸ್ ಪ್ರಸ್ತುತಪಡಿಸುತ್ತಿದೆ ಆರ್ಟಿಸ್ಟ್ರಿ ಬ್ರಾಂಡೆಡ್ ಜ್ಯುವೆಲರಿ ಶೋ. ಇದೇ ಮಾರ್ಚ್ 8ರಿಂದ ಮಾರ್ಚ್ 11ರವರೆಗೆ ನಮ್ಮ ಬೀದರ್ ಶೋರೂಮ್ನಲ್ಲಿ ಮಾತ್ರ. ಗೋಲ್ಡ್, ಡೈಮಂಡ್ಸ್ ಮತ್ತು ಪ್ರೆಷಿಯಸ್ ಜೆಮ್ ಜ್ಯುವೆಲರಿಯ ವಿಶೇಷ ಪ್ರದರ್ಶನ ಹಾಗೂ ಮಾರಾಟ. ಮಾಸ್ಟರ್ ಕ್ರಾಫ್ಟ್ಸ್ಮನ್ ಕೈಚಳಕದ ಅದ್ಭುತ ಕಲೆಕ್ಷನ್ಸ್. ಪಡೆಯಿರಿ 25% ಕಡಿತ ಚಿನ್ನಾಭರಣಗಳ ಮೇಕಿಂಗ್ ಚಾರ್ಜಸ್ನಲ್ಲಿ ಹಾಗೂ 20% ಕಡಿತ ವಜ್ರದ ಮೌಲ್ಯದ ಮೇಲೆ. ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಸೆಲೆಬ್ರೇಟ್ ದ ಬ್ಯೂಟಿ ಆಫ್ ಲೈಫ್. ಬ್ರೇಕ್ ನಂತರ ಮತ್ತೊಮ್ಮೆ ಸುದ್ದಿ ಸಮಯಕ್ಕೆ ಸ್ವಾಗತ. ಹೈದರಾಬಾದ್ ಕರ್ನಾಟಕ ಸಂಶೋಧನಾ ಕೇಂದ್ರ ಕರ್ನಾಟಕ ಕಾಲೇಜು ಬೀದರ್ ವತಿಯಿಂದ ಕನ್ನಡ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾಗಿ ನೇಮಕಗೊಂಡ ಪ್ರೊಫೆಸರ್ ಸರ್ಚಿ ರಮೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳ ಸ್ನೇಹಕೂಟವನ್ನು ಹಮ್ಮಿಕೊಳ್ಳಲಾಯಿತು. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದರು ಹಾಗೂ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದರು. ಹೈದರಾಬಾದ್ ಕರ್ನಾಟಕ ಸಂಶೋಧನಾ ಕೇಂದ್ರದಿಂದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾಗಿ ನೇಮಕಗೊಂಡ ಪ್ರೊಫೆಸರ್ ಸರ್ಚಿ ರಮೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳ ಸ್ನೇಹಕೂಟ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಕನ್ನಡ ಅಧ್ಯಯನ ಮತ್ತು ಸಂಶೋಧನಾ ಕೇಂದ್ರದ ನಿರ್ದೇಶಕ ಡಾಕ್ಟರ್ ಜಗನ್ನಾಥ್ ಹೆಬ್ಬಾಳೆ ಅವರು ಮಾತನಾಡಿದರು. ಬಸವಣ್ಣನವರ ಕರ್ಮಭೂಮಿಯಾದ ಬಸವ ಕಲ್ಯಾಣದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಸೆಂಟರ್ ಅನ್ನು ಸ್ಥಾಪನೆ ಮಾಡಲಾಗುವುದು. ಇದಕ್ಕೆ ಹೈದರಾಬಾದ್ ಕರ್ನಾಟಕ ಸಂಶೋಧನಾ ಕೇಂದ್ರ ಧನ ಸಹಾಯ ನೀಡುತ್ತಿದೆ ಎಂದು ರಮೇಶ್ ಅವರಿಗೆ ಕನ್ನಡ ಪರ ಇರುವ ಒಲವು ಕುರಿತಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಕನ್ನಡ ವಿಶ್ವವಿದ್ಯಾಲಯದ ಹಂಪಿ ಕುಲಪತಿಗಳಾದ ಪ್ರೊಫೆಸರ್ ಸರ್ಚಿ ರಮೇಶ್, ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಬಸವರಾಜ್ ಜಿ ಪಾಟೀಲ್, ಚಿಂಚೋಳಿಯ ಶ್ರೀಮತಿ ಸಿಬಿ ಪಾಟೀಲ್, HKE ಮಹಾವಿದ್ಯಾಲಯದ ಪ್ರಾಧ್ಯಾಪಕ ಡಾಕ್ಟರ್ ಶ್ರೀಶೈಲ ನಾಗರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಮೇಶ್ ಸರ್ ಹೇಗೆ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದು ಅವರು ರಾತ್ರಿ ಮಾತಾಡೋ ಹೊತ್ನಾಗ ನನಗೆ ಪಟ್ಟು ನೋಡ್ತಾನ. ಇವನಿಗೆ ಅಧಿಕಾರ ಕೊಟ್ಟಿವು ಅಂದ್ರೆ ಇವ ಹೆಂಗ್ ನಡ್ಕೊಂಡು ಹೋಗ್ತಾನ, ಹೆಂಗ್ ತೋರಿಸ್ತಾನ, ಇವೆಲ್ಲವೂ ಕೂಡ ನಮ್ಗೆಲ್ಲ ಏನಾಗ್ತದೆ, ನಮ್ದೊಂದು ಅಧಿಕಾರ ಕೊಟ್ಟು ಬಂದಾಗ ಅದು ದುಡುಕಬಾರ್ದು ಅಂತ, ನಾವು ಬಹಳ ಸಮಾಧಾನದಿಂದ ಇರಬೇಕು ಅಂತ. ಹೀಗಾಗಿ ನಾನು ನಿನ್ನೆ ಹಿಡಿದು ನೋಡ್ತಾ ಇದ್ದೀನಿ ಕುಲಪತಿಗಳಲ್ಲಿ ಬಹಳ ಸಮಾಧಾನ, ಸರಳ, ಸಜ್ಜನಿಕೆ, ಇವು ಗುಣಗಳು ನಗರದಲ್ಲಿದ್ದಾಗ ಗ್ರಾಮೀಣ ಪಂಚಾಯತ್ ರಾಜ್ ಇಲಾಖೆ 10 ಕೋಟಿ ರೂಪಾಯಿ ಅನುದಾನ ಕೊಡುತ್ತೆ. ಎದು ಕೊಡ್ತು ಅಂದ್ರೆ ಕರ್ನಾಟಕ ರಾಜ್ಯದ ಗ್ರಾಮ ಚೇತನ ಕೋಶವನ್ನ ಹೊರತರಬೇಕು. ಆ ಬೀದರ್ ಅಥವಾ ಬಸವ ಕಲ್ಯಾಣ, ಬಸವಣ್ಣನ ಕರ್ಮಭೂಮಿ ಬೀದರ್ ಜಿಲ್ಲೆ, ಅದರಲ್ಲಿ ವಿಶೇಷವಾಗಿ ಬಸವ ಕಲ್ಯಾಣದೊಳಗೆ ನಮ್ಮ ಕನ್ನಡ ವಿಶ್ವವಿದ್ಯಾಲಯದ ಒಂದು ಸೆಂಟರ್ ಅನ್ನ
ನಾವು ಕೊಡುತ್ತೇವೆ, ನನ್ನ ಅವಧಿಯಲ್ಲಿ ಆಗಬೇಕು ಅನ್ನೋ ಮಾತು ಕೂಡ ಕುಲಪತಿಗಳು ಹೇಳಿದ್ರು. ಯಾಕಂದ್ರೆ ಈಗಾಗಲೇ ಅಲ್ಲಿ ಬಸವ ಕಲ್ಯಾಣ BKDB ಇದ್ದು ಆಗ ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದೆ. ಜೊತೆಯಲ್ಲಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯು ಕೂಡ ಅದಕ್ಕೆ ಧನಸಹಾಯವನ್ನು ನೀಡುತ್ತದೆ. ಅಲ್ಲಿ ಕೂಡ ಒಂದು ಸೆಂಟರ್ ಅನ್ನ ಮಾಡೋಣ ಅಂತಕ್ಕಂಥ ಮಾತು ಕೂಡ ಹೇಳಿದ್ರು. ಅಂದ್ರೆ ಬಸವಣ್ಣನಿಗೆ ಬಗ್ಗೆ ಬಸವಣ್ಣನ ಕುರಿತು ಸಾಕಷ್ಟು ಅಪಾರವಾದಂತಹ ಗೌರವವನ್ನ ಇಟ್ಟುಕೊಂಡಿದ್ದಾರೆ ನಮ್ಮ ಸಚಿ ರಮೇಶ್ ಸರ್. ನಗರದ ಗಾಂಧಿಗಂಜ್ ರೈತ ಭವನದಲ್ಲಿ ಕಾರಂಜ ಮುಳುಗಡೆ ಸಂತ್ರಸ್ತರ ಹಿತರಕ್ಷಣಾ ಸಮಿತಿ ಹಾಗೂ ದೇಶಪಾಂಡೆ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಮತ್ತು ಪ್ರಗತಿ ಆರೋಗ್ಯ ಮತ್ತು ಶಿಕ್ಷಣ ಸಂಸ್ಥೆ ವತಿಯಿಂದ ಏಜಿಗೆ ಆಯೋಜನೆ ಮಾಡಲಾದ ರೈತರ ಕುರಿತ ಕವಿಗೋಷ್ಠಿಯಲ್ಲಿ ಸಾಹಿತಿ MG ದೇಶಪಾಂಡೆ ಅವರು ಮಾತನಾಡಿದರು. ಕವಿಗಳು ಸಮಾಜಮುಖಿ ಕವನಗಳನ್ನು ರಚಿಸುವ ಅಗತ್ಯವಾಗಿದೆ. ಕವಿಯಾದವನು ಸಮಾಜದ ಬಗ್ಗೆ ಕಾಳಜಿಯನ್ನು ವಹಿಸಿ ಕವಿತೆಯನ್ನು ರಚಿಸಬೇಕು, ಜನರ ಭಾವನೆಗಳಿಗೆ ಸ್ಪಂದಿಸಬೇಕು ಎಂದು ತಿಳಿಸಿದರು. ರೈತ ಭವನದಲ್ಲಿ ಹಮ್ಮಿಕೊಳ್ಳಲಾದ ಕವಿಗೋಷ್ಠಿಯಲ್ಲಿ ಕೀರ್ತಿಲತಾ ಮೋಹನ್, ಪಾಟೀಲ್ ಪ್ರಭುಶೆಟ್ಟಿ, ನಿರಾಂಕಾರ ಬಂಡಿ, ಸುಬ್ಬಣ್ಣ ಕರಕನಹಳ್ಳಿ, ಪಾರ್ವತಿ ಸೋನಾರೆ, ಅವಿನಾಶ್ ಸೋನೆ ಕವನ ವಾಚನವನ್ನು ಮಾಡಿದರು. ಈ ಸಂದರ್ಭದಲ್ಲಿ ಸಾಹಿತಿಗಳಾದ ಮಾಣಿಕ್ ನೇಳಿಗಿ, ಬಸವರಾಜ್ ದಯಾಸಾಗರ್, ರೈತ ಸಂಘದ ಅಧ್ಯಕ್ಷ ಚಂದ್ರಶೇಖರ ಪಾಟೀಲ್, ಸಾಹಿತಿ ಅರವಿಂದ ಕುಲಕರ್ಣಿ, ರಾಜಕುಮಾರ್ ಚಿಲ್ಲರ್ಗಿ, ಸಿದ್ದರಾಮಪ್ಪ ಕಪಲಾಪುರೆ ಇದ್ದರು. ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಭಾರತೀಯ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಯಿತು. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ಮಹಾಂತೇಶ ಬೀಳಿಗೆ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು. ಅದರಂತೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಜಿಲ್ಲೆಯ ಅನೇಕ ಮಹಿಳೆಯರಿಗೆ ಪ್ರಶಸ್ತಿ ಪ್ರದಾನವನ್ನು ಮಾಡಿ ಗೌರವಿಸಲಾಯಿತು. ಭಾರತೀಯ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ಈಚೆಗೆ ಹಮ್ಮಿಕೊಳ್ಳಲಾದ ವಿಶ್ವ ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ಶಾಲಿನಿ ಚಿಂತಾಮಣಿಯವರನ್ನ ರಾಜಕೀಯ ಕ್ಷೇತ್ರದಲ್ಲಿ, ಶಾಕುಂತಲಾ ಬಲ್ದಾಳೆ ಅವರನ್ನ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ, ಮಲ್ಲಮ್ಮ ಚೌಬೆ ಅವರನ್ನ ಪೊಲೀಸ್ ಇಲಾಖೆ ಕ್ಷೇತ್ರಕ್ಕಾಗಿ, ಅಫ್ರೋಜ್ ಜಹಾನ್ ಸಾಹಿತ್ಯ ಕ್ಷೇತ್ರಕ್ಕಾಗಿ, ಡಾಕ್ಟರ್ ಸಿಬಿಲ್ ಸಾಲನ್ಸ್ ಅವರನ್ನ ವೈದ್ಯಕೀಯ ಕ್ಷೇತ್ರಕ್ಕಾಗಿ, ಕರುಣಾ ದೇಶ್ಮುಖ್ ಅವರನ್ನ ಬ್ಯೂಟಿಷಿಯನ್ ಕ್ಷೇತ್ರಕ್ಕಾಗಿ, ಮೋನಿಕಾ ಚಾವ್ಲಾ ಅವರನ್ನ ವ್ಯವಹಾರ ಕ್ಷೇತ್ರಕ್ಕಾಗಿ ಹಾಗೂ ರುಕ್ಸಾನಾ ನಾಜ್ನಿಮ್ ಅವರನ್ನ ಉರ್ದು ಸಾಹಿತ್ಯ ಕ್ಷೇತ್ರಕ್ಕಾಗಿ, ದಿವ್ಯಾ ಮಾಂಥಡ್ ಅವರನ್ನ ಕಲೆ ಕ್ಷೇತ್ರಕ್ಕಾಗಿ ಹಾಗೂ ರಾಣಿ ಸತ್ಯಮೂರ್ತಿ ಅವರನ್ನ ನೃತ್ಯ ಕ್ಷೇತ್ರಕ್ಕಾಗಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಸಾಧನಾ ಕಾಶನಾಥ್, ವರಲಕ್ಷ್ಮಿ ಬೌದಿ, ಶ್ರೀಕಾಂತ್ ಕಾಂಬಳೆ, ನಾಗಸೇನಾ ಗುನ್ನಳ್ಳಿ, ಬಸವರಾಜ್ ಮೂಳಿಗಿ ಸೇರಿದಂತೆ ಮತ್ತಿತರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪುಲ್ವಾಮಾ ದಾಳಿ ಘಟನೆಯಿಂದ ಚಿಕಿತ್ಸೆ ಪಡೆದು ಸ್ವಗ್ರಾಮಕ್ಕೆ ತೆರಳಿದ ವೀರ ಸೈನಿಕ ಮನೋಹರ್ ರಾಠೋಡ್ ಎಂದ ಘಟನೆ ಮರುಕಳಿಸದಂತೆ ಸರ್ಕಾರ ಕ್ರಮ ವಹಿಸುವುದಾಗಿ ವೀರ ಸೈನಿಕನಿಂದ ಮನವಿ. ಕರ್ನಾಟಕ ರಾಷ್ಟ್ರೀಯ ಶಿಕ್ಷಣ ಮತ್ತು ನ್ಯಾಸ್ ವತಿಯಿಂದ 22ನೇ RV ವಿಡ ಪ್ರತಿಭಾ ಪುರಸ್ಕಾರ ಪ್ರದಾನ ಮತ್ತು PhD ಪದವಿ ಪುರಸ್ಕೃತರಿಗೆ ಸನ್ಮಾನ ಸಮಾರಂಭ. ಪಾರದರ್ಶಕ ನ್ಯಾಯಸಮ್ಮತ ಚುನಾವಣೆ ನಡೆಸಲು ಸಾರ್ವಜನಿಕರು, ರಾಜಕೀಯ ಪಕ್ಷಗಳ ಮತ್ತು ಮಾಧ್ಯಮಗಳ ಸಹಕಾರ ಅಗತ್ಯ. ಜಿಲ್ಲಾಧಿಕಾರಿ ಡಾಕ್ಟರ್ HR ಮಹಾದೇವ್ ಅವರಿಂದ ಸುದ್ದಿಗೋಷ್ಠಿ. ಕನ್ನಡ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳಾಗಿ ನೇಮಕಗೊಂಡ ಪ್ರೊಫೆಸರ್ ಸಚಿ ರಮೇಶ್ ಅವರಿಗೆ ಅಭಿನಂದನಾ ಸಮಾರಂಭ ಹಾಗೂ ಸಂಶೋಧನಾ ವಿದ್ಯಾರ್ಥಿಗಳ ಸ್ನೇಹಕೂಟ. ಗಾಂಧಿಗಂಜ್ ರೈತ ಭವನದಲ್ಲಿ ಕಾರಂಜ ಸಂತ್ರಸ್ತರ ರೈತರ ಕುರಿತ ಕವಿಗೋಷ್ಠಿ. ನಗರದ ಝೀರಾ ಫಂಕ್ಷನ್ ಹಾಲ್ನಲ್ಲಿ ಭಾರತೀಯ ಎಜುಕೇಷನ್ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಸುಷ್ಮಿತಾ. ಮತ್ತೆ ಮುಂದಿನ ಸುದ್ದಿಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.